ನಮ್ಮನ್ನ ಹಿಡಿದು ತಿನ್ನುವುದಕ್ಕೆ ನಿರ್ಧರಿಸಿ ಬಂದಿತ್ತು. ದಯಮಾಡಿ ಅಲ್ವಾ ಇವಳು ಕೊಯ್ಯಿದ್ರೆ ಬಹಳ ಕಷ್ಟ ಆಗ್ತದೆ. ಎರಡು ಕೈ ಮೇಲೆ ಎದ್ದು ನಮಸ್ಕಾರ ಮೇಡಮ್. ಮನಸ್ಸು ಹೊಸದೊಂದನ್ನು ಬಯಸುತ್ತಾ ಇದೆ. ಮನೋ ನೆಮ್ಮದಿಯಿಂದ ಪಡೆಯುವುದಕ್ಕೋಸ್ಕರ ಸ್ವಲ್ಪ ಕಾಲ ಅರಮನೆಯನ್ನು ಬಿಟ್ಟಿದ್ದೇನೆ. ನಾನು ಆಯ್ಕೆ ಮಾಡಿಕೊಂಡ ತಾಣ ಇದು. Oh
ಪರಿಚಯ ಇಲ್ಲದ ಹೆಣ್ಣು ಯಾರು ಅಂತ ಕರೆಯಬಹುದಂತೆ. ಹೌದಲ್ವೇ? ಸರಿ. ಓ ನಾರಿ, ಓ ನನ್ನ ನೀನು ವಯ್ಯಾರ ವಿವಿಧ ನಾರಿಯರಿಗಿಂತ ಅತಿಶಯವಾಗಿದೆ. ಈಗಲೂ ವಯ್ಯಾರ ಕಾಣ್ತಾ ಉಂಟಾ? ಸ್ವಲ್ಪ ಹೆಚ್ಚು ಹೇಳಿದ್ರೆ ಹೌದಾ? ಈ ನಾರಿ ಎಲ್ಲಿಂದ ಬಂದರು? ನಿನ್ನ ಕಾತನ್ನು ನೋಡಿದ್ರೆ ಮುಂದೆ ನೀನು ಆಗಮಿಸಬೇಕು. ಹೌದಪ್ಪ. ನಿನ್ನ ಶುಭ ಪರಿಚಯ ಏನಂದ್ರೆ ಏನಾದ್ರೆ ಈ ಊರಿನವರೆಲ್ಲ ಗೊತ್ತಾಯ್ತು ನನಗೆ. ನೀನು ಈ ಊರಿನವರಾದ್ರೆ ಇಷ್ಟೆಲ್ಲ ಕಾತುರದಿಂದ ಮುಂದೆ ಹೋಗ್ತಾ ಇಲ್ಲ. ಈ ಊರಿನ ಈ ಔಷಧಿ ಕೆಳಗಿನಲ್ಲಿ ಮೇಲಿಂದ ಕೆಳಗಿದ್ರೆ ಅಲ್ಲಿ ಮೇಲೆ ಪ್ರಪಂಚದಲ್ಲಿ ಹುಟ್ಟಿಕೊಂಡಿರುವಂತ ಎಲ್ಲರೂ ಬ್ರಹ್ಮ ಮಕ್ಕಳನ್ನು ಪ್ರತ್ಯೇಕ ಬ್ರಹ್ಮ ಮಾನಸ ಪುತ್ರ ಒಬ್ಬ ಇದ್ದಾರೆ. ಅವನು ಮತ್ತೆ ಹುಟ್ಟಿದವನಾದ್ರೆ ಅವನಿಗೆ ಹೌದಾ? ನಿನ್ನ ಹೆಸರು ಹೇಳುವುದೇ ಬೇಡ, ನನ್ಗೆ ಗೊತ್ತಾಯ್ತು. ಅವ ನಾರದ, ಈ ನಾರದಿ. ಸೌಂದರ್ಯವನ್ನು ನೋಡಿದ ತ್ರಿಲೋಕ ಸುಂದರಿ. ನೀನು ಬರೀ 3 ಲೋಕಕ್ಕಲ್ಲ 6 ಲೋಕಕ್ಕೂ ಸುಂದರಿಯರು. ಹೌದಾ?
ಕರ್ಕೊಂಡು ಬರುವುದಕ್ಕೆ ಹೋಗುವುದಕ್ಕೆ ನನ್ನ ಅಪ್ಪ ಕಳಿಸಿಕೊಟ್ಟಿದ್ದು. ಅಪ್ಪನೇ ಪ್ರಪಂಚದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಅಪ್ಪನಾದ ಬಯಕೆ ದೃಷ್ಟಿಯಿಂದ ಸುತ್ತಾಡುವುದಕ್ಕೆ ಅವಕಾಶ ಕೊಟ್ಟರೆ ಎಲ್ಲರ ನನ್ನಪ್ಪ ಅಲ್ಲ. ನನ್ನಪ್ಪ ಕಳಿಸಿಕೊಡುವ ಮಾತಿಲ್ಲ. ನಿನ್ನಂತ ನಾನು ಹೇಗಿರಲಿ? ಸ್ವೇಚ್ಛೆ ಇದ್ದರೂ ವಿಧಿ ವಿಧಾನ ಕ್ರಮ ನಿಷೇಧಗಳು ಹಾಗೆ ಕಾಪಾಡಿಕೊಂಡು ಬಾಯಿರುವುದಾಗಿ ನಾನು ಏನೋ ಉಳಿತಿದ್ದವರಾಗಿ ಮಾಡ್ತೀಯ. ಯಾಕೆ ಹೀಗೆ ಅಂತ ಕೇಳಿದ್ದೆ ನನ್ನಂತವನೇ ಬಯಸಬಾರದು ಬಯಸಕೂಡ. ಅದಕ್ಕೆ ಕಾರಣ ಏನು? ಈ ಎಂತೆಂಥವರು ಬಯಸಿದ್ದಾರೆ ಮುಖ್ಯಲ್ಲ, ನಾನು ಬಯಸಿದ್ನಲ್ಲ. ಹಾಗಲ್ಲ, ಎಂತೆಂಥವರೇ ಬಯಸಿದ್ರು ಅಂಥವರಿಗೆ ಸಿಗದಿದ್ದವಳು ನಾನು. ಎಂತೆಂಥವ್ರು ಹೇಳಿದ್ರೆ ಹೇಗೆ ಬರುವಾಗ ನಾನು ಹೀಗೆ ಬಂದದ್ದಲ್ಲ. ಮಕ್ಕಳ ಈ ರೀತಿ ಮಾತಾಡುವಾಗಲೇ ಲೆಕ್ಕ ಹಾಕಿದ್ದೇನೆ. ಮೊದಲು ಹೋಗ್ಬಂದವಳು ಎಲ್ಲೆಲ್ಲ ಹೋಗಿಲ್ಲ, ದೇವಲೋಕಕ್ಕೆ ಬಂದವಳು. ದೇವಲೋಕದಲ್ಲಿ ದೇವೇಂದ್ರ ಹಾಗೂ ಅವರ ಪರಿವಾರದವರೆಲ್ಲ ನನ್ನವರಿಗೆ ನನ್ನ ರೂಪಕ್ಕೆ ನನ್ನನ್ನು ಒಲಿಸಿಯಾಗಿ ಹೇಳಿದಾಗ ಅವರನ್ನೇ ಧಿಕ್ಕರಿಸಿ ಬಂದ ನನಗೆ ಮಾನವನಾದ ನಿನ್ನ ಪಾಡು ಏನು ಗೊತ್ತಿಲ್ಲ. ಧನವಲ್ಲ ಬಲ್ಲ ನಿನಗೆ. ಈ ಪ್ರಿಯಲ್ಲಿ ಕಡ್ಡಾಯವಾಗಿ ನನ್ನನ್ನು ತಿರಸ್ಕರಿಸುವುದಕ್ಕೆ ಧಿಕ್ಕರಿಸುವುದಕ್ಕೆ ನೀನು ಮನಸ್ಸು ಮಾಡುವುದಲ್ಲ. ನನ್ನಲ್ಲಿ ಏನು ಕೊರತೆ ಉಂಟು ಅಂತ ನೀನು ಯೋಚನೆ ಮಾಡ್ತೀಯ. ಸುರಪತಿ ಮೇಲಿದ್ದಾನೆ, ಅಷ್ಟ ಸೌಭಾಗ್ಯದೊಳಗೆ ಘನತೆಯನ್ನು ಬಿಟ್ಟಿಲ್ಲ ಸುರಪಾಲಗೆ. ಅವ ಮೇಲೆ ನಾನು ಕೆಳಗಿರುವುದಷ್ಟೇ ವ್ಯತ್ಯಾಸ. ಈಗ ಗೊತ್ತಲ್ಲ ಬಿಡು, ನಿನ್ನನ್ನು ಬಲಿಸುವಲ್ಲಿ ಅಡ್ಡಪೂರ್ವ ತೊಂದರೆ ಎಂತದ್ದು? ನಿನಗೇನು ಬೇಕು, ಮನದ ಆಸೆ ಏನು ಮೊದಲು ಹೇಳಿ ಈಡೇರಿಸಿಕೊಡು. ದೊಡ್ಡ ಮನೆತನದವಳು, ದೊಡ್ಡ ಮನೆತನವನ್ನೇ
ಗುಡ್ಡದಲ್ಲಿ ಬಂಡ ಕಲ್ಲಿನ ಮೇಲೆ ನಿಂತ ಅವಳನ್ನು ನಿಲ್ಲಿಸಿಕೊಂಡ ತನ್ನ ಎರಡೂ ಕೈಯನ್ನು ಸೊಂಟಕ್ಕೆ ಇಟ್ಟ ಕೆಳಗೆ ನೋಡು ಅಂತೇಳಿ ಕೆಳಗೆ ನೋಡುವಾಗ ಏನು ಆ ಕಡೆ ತಿರು ಈ ಕಡೆ ಇಲ್ಲಿ ಅಡಿಕೆ ಈ ಕಡೆ ಇಲ್ಲಿ ಕಂದು ಆ ಕಡೆ ಇಲ್ಲಿ ಭತ್ತ ಎಲ್ಲಿ ನೋಡಿದರಲ್ಲಿ ಇತ್ತು ಈಗ ನೋಡಿದಲ್ಲಿ ಆ ಕಡೆ ಇದನ್ನು ಸತ್ಯವೋ ಗೊತ್ತಾಯ್ತಾ ಈಗ ಗೊತ್ತಾಯ್ತು ಅಂತ ಹೇಳಿ ಹಾಗಾಗಿ ಇವನಿಗೆ ಶ್ರೀಮಂತ ಇವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಮನೆಗೆ ಮದುವೆ ಆದ್ಮೇಲೆ ಆ ಗಂಡನ ಮನೆಗೆ ಕರ್ಕೊಂಡು ಹೋದ ಗಂಡ ಮನೆ ಕರ್ಕೊಂಡು ಹೋದ್ಮೇಲೆ ಗೊತ್ತಾಯ್ತು ಇವ ದಟ್ಟ ದರಿದ್ರ ಹೆಣ್ಣವ ಅವನಿಗೆ ಏನು ಇಲ್ಲ ಆ ಗಂಡನಲ್ಲಿ ಜಗಳ ಮಾಡಿದ್ರು ನೀವು ಅವಕ್ಕೆ ಎಲ್ಲ ಮುಟ್ಟು ಅಂತ ಹೇಳಿದ್ರೆ ಇವತ್ತು ಏನು ಇಲ್ಲ ಎಂತ ತೋರಿಸುವುದ ಇಲ್ಲ ನಾನು ಮುಟ್ಟು ಅಂತ ಹೇಳಿಲ್ಲ ಏನ್ ಹೇಳಿಲ್ಲ ಪುಟ್ಟಕ್ಕೆ ಕರ್ಕೊಂಡು ಹೋಗಿ ತೋರಿಸಿದ್ರು ನೀವೇ ಅಲ್ವಾ ಈಗ ಆ ವಿಷಯ ಪುಟ್ಟಕ್ಕೆ ಮತ್ತೆ ಕರ್ಕೊಂಡು ಹೋದ ಈ ಉದಾಹರಣೆ ನನಗೆ ಅನ್ವಯ ಆಗುದಿಲ್ಲ ನೋಡು ಅಲ್ಲ ನನ್ನ ಬಗ್ಗೆ ನಿನಗೆ ಅನುಮಾನ ಉಂಟುಬೇಕಾದ್ರೆ ಹೇಗೆ ಅವರ ಕರ್ಕೊಂಡು ಹೋಗ್ತೀನಿ ಅಲ್ಲ ಅನುಮಾನ ಅಂತಲ್ಲ ಅವಳು ಹೋಗಿಲ್ಲ ಜಾಗೃತಿ ಈಗ ಆಮೇಲೆ ಕರ್ಕೊಂಡು ಹೋದ ನೋಡು ಇದಕ್ಕೆ ಕಳೆಯುವುದೆಲ್ಲ ನನ್ನದೇ ಅಂತ ಹೇಳ್ತೀನಿ ನಾನು ಸರಿ ಅವಳು ಮತ್ತೆ ಕಳೆದ ನೋಡು ನಾನು ಅದು ಹೇಳಿದ್ದಲ್ಲ ಇದಕ್ಕಿಂತ ಕಳೆಯುವುದೆಲ್ಲ ನನ್ನದೇ ಈ ಮಾತು ಯಾಕೆ ಗೊತ್ತಾ ನೀವೆಲ್ಲ ಹೇಳ್ತೀರಿ ನನ್ನಲ್ಲಿ ಎಲ್ಲ ಉಂಟು ಎಲ್ಲ ಕೊಡ್ತೇನೆ ನಾವು ಇತ್ತೀಚೆಗೆ ಕೆಲವು ಯಜಮಾನರು ನಂಬುವುದೇ ಯಾಕೆ ಕೊಡ್ತೇವೆ ಈ ರಾಜಕಾರಣ ಬಹಳ ಜಾಗ್ರತೆ ಮಾಡಿ ಕೊಡುವ ವಿಚಾರೋಚನೆ ಮಾಡಿ ಗೊತ್ತಾ ಏನಾದ್ರೂ ನೀವು ಕೊಡ್ತೇವೆ ಅಂತ ಹೇಳಿ ನನಗೆ ಭರವಸೆ ಮಾಡಿ ಈಗ ನೀವು ಕೈ ಕೊಡಬೇಕಾ ಭರವಸೆ ಭರವಸೆ ಇದ್ದೋ ಭಾಷೆ ನಿನಗೆ ನನ್ನ ಭರವಸೆ ಬೇಕಾದ್ರೆ ನೀನು ನನ್ನವನಾಗುವಾಗ ನಾನು ಇನ್ನೊಂದಾಗುವಾಗ ನನಗೆ ಸಮಸ್ತ ಭಾಗ್ಯದ ತಲೆಯನ್ನೇ ನಾನೇ ಹಿಡಿದುಕೊಂಡೆ ಯಾಕಂತ ಹೇಳಿದ್ರೆ ನಾನು ಕಲಿಯುತ್ತಿದ್ದಾರೆ ನಮಗೆ ಕೊಡಬೇಕು ಇನ್ನು ಆದ್ರೆ ಈಗ ಬೇಡ ಬೇಕಾದಾಗ ನಾನು ಕೇಳಿ ಬಿಡ್ತೇನೆ ಗೊತ್ತೇ ಅಲ್ವಾ I
ಅದೇ ಆಶೆ ಅಣ್ಣ. ಅಂತವರ ಮುಂದೆ ಹೋದಾಗ ಅಲ್ಲಿ ಮಾನವರ ತಂಡ ಬಂದಾಗ ಬಹಳ ಸಂತೋಷವಾಯ್ತು. ಬೆಳಿಗ್ಗೆ ಹೋಗಿ ಅವರನ್ನು ನಿಲ್ಲಿಸಿದೆ ಅಣ್ಣ. ತಿನ್ನುವುದಕ್ಕೆ ಮನಸ್ಸು ಬಂದಿಲ್ಲ ಅಣ್ಣ. ಪರಿಚಯವನ್ನು ಕೇಳಬೇಕೆಂಬ ಆಸೆ ನನಗಾಯ್ತಣ್ಣ. ಪರಿಚಯವನ್ನು ಕೇಳಿದೆ ಅಣ್ಣ. ಯಾರು ಬರಲಿಲ್ಲ ಅಣ್ಣ. ಅನ್ನೇನಲ್ಲ ರುದ್ರಪುರದ ಅಧಿಕಾರಿ ಶ್ವೇತಕುಮಾರ ಕಾಶಿರಾಜ ಶಿವೆಯನ್ನು ಮದುವೆಯಾಗಿ ಇಬ್ಬರ ಸಮೇತ ಬಂದಿದ್ದಾರೆ. ಆ ಶಿವೆಯನ್ನು ಕಂಡಾಗ ಯಾಕೋ ಅಣ್ಣ ಅಲ್ಲೇನಿದೆ ಕಾರಣ ಉಂಟಣ್ಣ. ರಮ್ಯ ಉರಸಿ ಮೇಲಕ್ಕೆ ತಿರೋತ್ತಮೆ ಅವರೆಲ್ಲರ ರೂಪಕ್ಕಿಂತಲೂ ಅತಿ ಚೆಲುವಿಕೆ. ಅಲ್ಲಿರುವುದು ಸರಿಯಲ್ಲ. ಅಣ್ಣನ ಬಲಿಗಿರಬೇಕು. ಆಕೆಯನ್ನು ಕರೆ ತರುವುದಕ್ಕಾಗಿ ನನ್ನ 2 ಕರಗಳನ್ನು ಚಾಚಿದೆ ಅಣ್ಣ. ಹಿಡಿದ ಕತ್ತಿದ ಆತ ಕರವನ್ನೇ ಅಣ್ಣ. ನೀವು ಹೋಗುವಂತಹ ಅಗತ್ಯವೇ ಇಲ್ಲ. ನೀವು ಹೊರಟಿರುವಂತಹ ಆ ಕಾರ್ಯವನ್ನು ನಾನು ಮಾಡಿ ಮುಗಿಸ್ತೇನೆ. ಸಂತೋಷ
ನಿನ್ನಿಂದ